ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP 4th ಸೆಮ್ ಕನ್ನಡ ಪಠ್ಯಪುಸ್ತಕದಲ್ಲಿ ಇಡಲಾಗಿರುವಂತಹ ಸಾಮಾಜಿಕ ಸಂಘರ್ಷ ಮತ್ತು ಸಾಂಸ್ಕೃತಿಕ ಸಂದಿಗ್ಧತೆ ಈ ಪಾಠವನ್ನು ಬರೆದಿರೋರು ಜಗಜೀವನ್ ರಾವ್. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರೋರು ಕೆ ಗೌರಮ್ಮ. ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಜಗಜೀವನ್ ರಾವ್ ಅವರು ಬರೆದಿರುವಂತಹ ಸಾಮಾಜಿಕ ಸಂಘರ್ಷ ಮತ್ತು ಸಾಂಸ್ಕೃತಿಕ ಸಂದಿಗ್ಧತೆ ಅನ್ನೋ ಲೇಖನವು ಭಾರತದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮಸ್ಯೆಗಳನ್ನು ವಿವರಿಸ್ತಾ ಇದೆ. ನಮ್ಮ ದೇಶ ಇಂದು ಜಾತಿ ಭೇದ, ಅಸ್ಪೃಶ್ಯತೆ, ಅಸಮಾನತೆ ಮತ್ತು ಮಾನವೀಯ ಮೌಲ್ಯಗಳ ಕುಸಿತದಂತಹ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ನಾವು ಸಂಸ್ಕೃತಿ, ಪ್ರಜಾಪ್ರಭುತ್ವ, ನೈತಿಕತೆ ಮತ್ತು ಅಭಿವೃದ್ಧಿಯ ಬಗ್ಗೆ ತುಂಬ ಮಾತಾಡ್ತೇವೆ. ಆದರೆ ಸಮಾಜದಲ್ಲಿ ಸಮಾನತೆ, ಸಹೋದರತ್ವ ಅಂದರೆ ಎಲ್ಲರನ್ನೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅನ್ನೋ ರೀತಿಯಲ್ಲಿ ಕಾಣೋದು ಮತ್ತು ಮಾನವೀಯತೆ ಇಲ್ದಿದ್ದರೆ ಈ ಎಲ್ಲ ಮಾತುಗಳಿಗೆ ಯಾವುದೇ ಅರ್ಥ ಇರೋದಿಲ್ಲ ಅಂತ ಲೇಖಕರು ಹೇಳಿದ್ದಾರೆ. ಲೇಖಕರ ಪ್ರಕಾರ ದೇಶದಲ್ಲಿ ಅಸಮಾಧಾನ ಮತ್ತು ಅಶಾಂತಿ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣ ಸಮಾಜದಲ್ಲಿ ಬೆಳೀತಾ ಇರೋ ಅಸಮಾನತೆ ಮತ್ತು ಅನ್ಯಾಯ. ಸಮಾಜದ ನಿಜವಾದ ಪರಿಸ್ಥಿತಿಯನ್ನು ಅರಿಯದೆ ಕೇವಲ ಉನ್ನತ ಆದರ್ಶಗಳನ್ನು ಹೇಳೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಯಾವುದೇ ಆದರ್ಶ ಅಥವಾ ಗುರಿ ಸಮಾಜದ ವಾಸ್ತವ ಪರಿಸ್ಥಿತಿಗೆ ಹೊಂದಿಕೊಂಡಿರಬೇಕು. ಇಲ್ಲದಿದ್ದರೆ ಅದು ಕೇವಲ ಕಲ್ಪನೆಯಾಗಿ ಮಾತ್ರ ಉಳಿದುಬಿಡುತ್ತೆ. ಲೇಖಕರು ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನು ವಿಮರ್ಶಾತ್ಮಕವಾಗಿ ನೋಡ್ತಾರೆ. ಕಾಳಿದಾಸ, ವೇದಗಳು, ಉಪನಿಷತ್ತುಗಳು ಮತ್ತು ಗೀತೆಯಂತಹ ಗ್ರಂಥಗಳಲ್ಲಿ ಅನೇಕ ಉದಾತ್ತ ವಿಚಾರಗಳಿವೆ. ಆದರೆ ಅವುಗಳ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ಇಂದಿನ ಸಮಾಜದಲ್ಲಿ ಹಾಗೆ ಅನುಸರಿಸೋದು ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ, ಮನುಸ್ಮೃತಿಯಲ್ಲಿ ಜಾತಿ ಆಧಾರದ ಮೇಲೆ ಬೇರೆ ಬೇರೆ ಶಿಕ್ಷೆಗಳನ್ನು ನೀಡೋ ವ್ಯವಸ್ಥೆ ಇತ್ತು. ಇಂತಹ ವ್ಯವಸ್ಥೆಯನ್ನು ಇಂದಿನ ಪ್ರಜಾಪ್ರಭುತ್ವ ಸಮಾಜ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಹಳೆಯ ಸಂಪ್ರದಾಯಗಳನ್ನು ಅಂದವಾಗಿ ಅನುಸರಿಸುವುದಕ್ಕಿಂತ ಅವುಗಳಲ್ಲಿರುವಂತಹ ಉತ್ತಮ ವಿಚಾರಗಳನ್ನು ಮಾತ್ರ ಸ್ವೀಕರಿಸಬೇಕು. ಲೇಖಕರು ಭಾರತೀಯ ಸಂಸ್ಕೃತಿ ಶ್ರೇಷ್ಠವಾಗಿದೆ ಅಂತ ಹೇಳೋದ್ರಿಂದ ಮಾತ್ರ ಪ್ರಯೋಜನವಿಲ್ಲ ಅಂತ ಸ್ಪಷ್ಟಪಡಿಸ್ತಿದ್ದಾರೆ. ಒಂದು ಸಂಸ್ಕೃತಿಯು ತನ್ನ ಸಮಾಜದ ಕೆಲವರನ್ನ ಶಿಕ್ಷಣ, ಆರ್ಥಿಕ ಅವಕಾಶ ಮತ್ತು ಮಾನವೀಯ ಹಕ್ಕುಗಳಿಂದ ವಂಚಿಸಿದ್ರೆ ಆ ಸಂಸ್ಕೃತಿಯನ್ನು ಶ್ರೇಷ್ಠ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಜನ್ಮ ತಾಳಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಜ್ಞಾನ, ಶಿಕ್ಷಣ ಮತ್ತು ಬೆಳವಣಿಗೆ ಅವಕಾಶ ದೊರೆಯಬೇಕು. ಉಪನಿಷತ್ತುಗಳು ಮತ್ತು ಗೀತೆಯಲ್ಲಿ ಮಾನವೀಯತೆ, ಸತ್ಯ, ಅಹಿಂಸೆ ಮತ್ತು ವಿಶ್ವಬಂಧುತ್ವದ ಸಂದೇಶ ಇದೆ. ಗಾಂಧೀಜಿಯವರು ಸಹ ಸತ್ಯ ಮತ್ತು ಅಹಿಂಸೆಯನ್ನು ಜೀವನದ ಆದರ್ಶಗಳಾಗಿ ಸ್ವೀಕರಿಸಿದ್ರು. ಈ ಮೌಲ್ಯಗಳು ಇಂದಿಗೂ ಪ್ರಸ್ತುತವಾಗಿವೆ. ಮಾನವರು ಎಲ್ಲರೂ ಒಂದೇ ಅನ್ನೋ ಭಾವನೆ ನಮ್ಮಲ್ಲಿ ಬೆಳಿಬೇಕು ಅಂತ ಲೇಖಕರು ಹೇಳ್ತಿದ್ದಾರೆ. ಲೇಖಕರು ಜಾತಿ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯನ್ನು ವಿವರಿಸ್ತಾರೆ. ಪ್ರಾರಂಭದಲ್ಲಿ ಸಮಾಜದಲ್ಲಿ ಜನರು ತಮ್ಮ ಕಸುಬಿನ ಆಧಾರದ ಮೇಲೆ, ಕಸುಬು ಅಂದರೆ ಕೆಲಸದ ಆಧಾರದ ಮೇಲೆ ಬೇರೆ ಬೇರೆ ವರ್ಗಗಳಾಗಿ ವಿಂಗಡಿಸಲ್ಪಟ್ಟಿದ್ರು. ಆ ಸಮಯದಲ್ಲಿ ಜಾತಿ ವ್ಯವಸ್ಥೆ ಇಂದಿನ ಥರ ತುಂಬ ಕಠಿಣವಾಗಿ ಇರಲಿಲ್ಲ. ಜನರು ತಮ್ಮ ವೃತ್ತಿಯನ್ನು ಬದಲಿಸಿಕೊಳ್ಳಬಹುದಾಗಿತ್ತು. ಅನೇಕ ರಾಜರು, ಆಡಳಿತಗಾರರು ಮತ್ತು ಯೋಧರು ವಿವಿಧ ಜಾತಿಗಳಿಗೆ ಸೇರಿದ್ದವರಾಗಿದ್ದರು. ಮಹಾಪದ್ಮಾನಂದನು ಕ್ಷತ್ರಿಯನಾಗಿರಲಿಲ್ಲ, ಮೌರ್ಯರು ಶೂದ್ರರಾಗಿದ್ದರು ಮತ್ತು ಗುಪ್ತ ವಂಶದ ರಾಜರು ವೈಶ್ಯರಾಗಿದ್ದರು. ನಂತರ ಸಮಯ ಕಳೀತಾ ಜಾತಿ ವ್ಯವಸ್ಥೆ ಕಠಿಣ ಆಯಿತು. ಸಮಾಜದಲ್ಲಿ ಉನ್ನತ ಮತ್ತು ಕೀಳು ಅನ್ನೋ ಭಾವನೆಗಳು ಬೆಳೆದುಕೊಂಡ್ವು. ಕೆಳಜಾತಿಯವರನ್ನು ಸಮಾಜದಿಂದ ಹೊರಗಡೆ ಇರಿಸಲಾಯಿತು. ಅವರಿಗೆ ಶಿಕ್ಷಣ, ಆಸ್ತಿ, ಅಧಿಕಾರ ಮತ್ತು ಗೌರವದಿಂದ ವಂಚಿಸಲಾಯಿತು. ಅಸ್ಪೃಶ್ಯತೆ ಅನ್ನೋ ಅಮಾನವೀಯ ಪದ್ಧತಿ ಹುಟ್ಕೊಂತು. ಲೇಖಕರ ಪ್ರಕಾರ ಇಂತಹ ದಾಸ್ಯ ಪದ್ಧತಿ ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಕ್ರೂರವಾದುದು. ಮಹಾಭಾರತದ ಕಾಲದಲ್ಲಿ ಅಂತರ್ಜಾತಿ ವಿವಾಹಗಳು ನಡೀತಿದ್ವು. ವಿದುರನು ದಾಸಿಯ ಮಗನಾಗಿ ಹುಟ್ಟಿದ್ರೂ ಕೂಡ ಜ್ಞಾನಿ ಮತ್ತು ಮಹಾನ್ ವ್ಯಕ್ತಿಯಾಗಿದ್ದ. ವೇದವ್ಯಾಸರು ಸಹ ಕೆಳಜಾತಿ ಮಹಿಳೆಯ ಮಗನಾಗಿದ್ದರು. ಇದರಿಂದ ಜಾತಿ ಶುದ್ಧತೆ ಅನ್ನೋ ಕಲ್ಪನೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಅನ್ನೋದನ್ನು ತಿಳಿಯುತ್ತೆ. ಮಾನವ ರಕ್ತ ಅಥವಾ ದೇಹದ ಆಧಾರದ ಮೇಲೆ ಯಾರ ಜಾತಿಯನ್ನು ನಿರ್ಧರಿಸಲು ಸಾಧ್ಯ ಆಗೋದಿಲ್ಲ. ಲೇಖಕರು ವಸುದೈವ ಕುಟುಂಬಕಂ ಅನ್ನೋ ಮಹಾನ್ ಭಾರತೀಯ ತತ್ವವನ್ನು ವಿಶೇಷವಾಗಿ ಒತ್ತಿ ಹೇಳ್ತಾರೆ.
ಈ ಪದದ ಅರ್ಥ ಇಡೀ ವಿಶ್ವವೇ ಒಂದು ಕುಟುಂಬ ಇದ್ದಂತೆ. ವ್ಯಕ್ತಿಯು ತನ್ನ ಕುಟುಂಬ, ಜಾತಿ ಮತ್ತು ಪ್ರದೇಶದ ಸೀಮೆಯನ್ನು ಮೀರಿ ಎಲ್ಲ ಮಾನವರನ್ನ ತನ್ನವರಾಗಿ ಕಾಣಬೇಕು. ಇದೇ ನಿಜವಾದ ಮಾನವೀಯತೆ. ಬುದ್ಧರು ಎಲ್ಲ ಜೀವಿಗಳ ಮೇಲೆ ಪ್ರೀತಿ ಮತ್ತು ದಯೆ ಇರಬೇಕು ಅಂತ ಬೋಧಿಸಿದರು. ಸ್ವಾಮಿ ವಿವೇಕಾನಂದರು ಕೂಡ ಜಾತಿಗೆ ಧರ್ಮದೊಂದಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಅವರ ಪ್ರಕಾರ ಜಾತಿ ಒಂದು ಸಾಮಾಜಿಕ ವ್ಯವಸ್ಥೆ ಮಾತ್ರ. ಒಂದು ಕಾಲದಲ್ಲಿ ಅದು ಕೇವಲ ಉಪಯೋಗವನ್ನು ಹೊಂದಿರಬಹುದು, ಆದರೆ ಇಂದು ಅದು ಸಮಾಜದ ಅಭಿವೃದ್ಧಿಗೆ ಅಡ್ಡಿಯಾಗ್ತಿದೆ. ಲೇಖಕರು ಭಾರತದ ರಾಷ್ಟ್ರೀಯ ಏಕತೆಯ ವಿಷಯವನ್ನು ಕೂಡ ಚರ್ಚಿಸ್ತಾರೆ. ಆದಿಶಂಕರಾಚಾರ್ಯರು ದೇಶದ 4 ದಿಕ್ಕುಗಳಲ್ಲಿ ಮಠಗಳನ್ನು ಸ್ಥಾಪಿಸಿ ದೇಶದ ಸಾಂಸ್ಕೃತಿಕ ಏಕತೆಯನ್ನು ಬಲಪಡಿಸಿದ್ರು. ನಮ್ಮ ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸೋದಕ್ಕೆ ಪ್ರಯತ್ನಿಸಿದೆ. ನಮ್ಮ ಸಮಾಜದಲ್ಲಿ ಅನೇಕ ಧರ್ಮಗಳು, ಜಾತಿಗಳು ಮತ್ತು ಸಂಸ್ಕೃತಿಗಳು ಇದ್ದರೂ ಎಲ್ಲರನ್ನೂ ಒಗ್ಗೂಡಿಸೋ ಗುಣವಿದೆ. ಆದರೆ ಅನೇಕ ಜಾತಿಗಳು, ಗುಂಪುಗಳು ಮತ್ತು ವಿಭಜನೆಗಳಿಂದಾಗಿ ಭಾರತದಲ್ಲಿ ಸಂಪೂರ್ಣ ಏಕೀಕೃತ ಸಮಾಜ ಬೆಳೆಯಲಿಲ್ಲ. ಇದರ ಪರಿಣಾಮವಾಗಿ ದೇಶದ ಸಾಮಾಜಿಕ ಮತ್ತು ರಾಜಕೀಯ ಅಭಿವೃದ್ಧಿಗೂ ಕೂಡ ಅಡ್ಡಿಯಾಯಿತು. ಒಟ್ಟಾರೆಯಾಗಿ ಈ ಪಾಠದ ಮುಖ್ಯ ಸಂದೇಶ ಏನು ಅಂದರೆ, ಜಾತಿ ಭೇದ, ಅಸ್ಪೃಶ್ಯತೆ ಮತ್ತು ಅಸಮಾನತೆಯನ್ನು ದೂರ ಮಾಡಿ ಮಾನವೀಯತೆ, ಸಮಾನತೆ, ಸತ್ಯ, ಅಹಿಂಸೆ ಮತ್ತು ವಿಶ್ವ ಬಂಧುತ್ವದ ಮೌಲ್ಯಗಳನ್ನು ಬೆಳೆಸಬೇಕು. ಹಳೆಯ ಸಂಸ್ಕೃತಿ, ಉತ್ತಮ ಅಂಶಗಳಿಂದ ಸ್ಫೂರ್ತಿ ಪಡೆದು ಹೊಸ ಸಮಾನತೆಯ ಸಮಾಜವನ್ನು ನಿರ್ಮಿಸಬೇಕು. ಆಗ ಮಾತ್ರ ನಮ್ಮ ಭಾರತ ದೇಶ ನಿಜವಾದ ಅರ್ಥದಲ್ಲಿ ಪ್ರಗತಿಪರ, ಪ್ರಜಾಪ್ರಭುತ್ವ ಮತ್ತು ಮಾನವೀಯ ರಾಷ್ಟ್ರವಾಗೋದಕ್ಕೆ ಸಾಧ್ಯ ಆಗುತ್ತೆ.